ಅಭಿಷೇಕ್ ಜೊತೆಗೆ ಜಂಟಿ ಆಗಿದ್ದು ಅನ್ನೋದಕ್ಕಿಂತ ಈ ಒಂಟಿ ಜಂಟಿ ಕಾನ್ಸೆಪ್ಟ್ ಏನಿದೆ ಇಟ್ ವಾಸ್ ವೆರಿ ಇಂಬ್ಯಾಲೆನ್ಸ್ಡ್. ಯಾಕಂದ್ರೆ 24/7 ನೀವು ಒಬ್ರು ಸ್ಟ್ರೇಂಜರ್ ಜೊತೆ ಟೈಅಪ್ ಆಗಿರ್ತೀರಾ, ಮನೆಗೆ ಹೋಗ್ತಾನೆ. ಸೊ ಅದು ಒಂದು ಮೆಂಟಲ್ ಆ್ಯಂಡ್ ಫಿಸಿಕಲ್ ಚಾಲೆಂಜ್. ನೀವು ಕೈ ಎತ್ತಂಗಿಲ್ಲ, ಮೇಕಪ್ ಮಾಡ್ಕೊಳ್ಳೋ ಹಾಗಿಲ್ಲ, ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಾದ್ರೆ ಅವ್ರನ್ನೂ ಎಳ್ಕೊಂಡು ಹೋಗಬೇಕು. ಆ್ಯಂಡ್ ರೆಸ್ಟ್ ರೂಮ್ಗೆ ಅರ್ಜೆಂಟ್ ಆದರೆ ಐಮ್ ಶ್ಯೂರ್ ನಿಮಗೆ ಅದರ್ ಜಂಟೀಸ್ ಹೊರಗಡೆ ಬಂದಿರೋರು ಕೂಡ ಹೇಳಿರ್ತಾರೆ ಸೇಮ್ ಇನ್ಸಿಡೆನ್ಸಸ್. ಸೊ ಅದರ ಜೊತೆಗೆ ಟಾಸ್ಕ್ಸ್ ಮಾಡೋದು, ಸೇವಕರಾಗಿದ್ವಿ, ಕೆಲಸಗಳು ಮಾಡಬೇಕು. ಆಲ್ಮೋಸ್ಟ್ 2 ವಾರ ನಾವು ಇಂಡಿವಿಜುವಲ್ ಆಗಿ ಅಶ್ವಿನಿಯಾಗಿ ಕಾಣಿಸ್ಕೊಂಡಿದ್ದಕ್ಕಿಂತ ಅವ್ರೇನು ಪಾತ್ರ ಕೊಟ್ಟಿದ್ರು ಸೇವಕಿಯಾಗಿ ಅಥವಾ ಜಂಟಿಯಾಗಿ ನಾವು ಅದರಲ್ಲೇ ಕಾಣಿಸ್ಕೊಂಡಿದ್ರು. ಸೊ ಅಶ್ವಿನಿಯಲ್ಲಿ ಕಾಣಕ್ಕೆ ಸಿಗಲಿಲ್ಲ. ಆ್ಯಂಡ್ ಟಾಸ್ಕ್ ವಿಚಾರಕ್ಕೆ ಬಂದಾಗ ಒಬ್ಬರು ಜಂಟಿ ಆಡಿದ್ರೆ ಇನ್ನೊಬ್ಬರು ಜಂಟಿ ಕೂರಬೇಕು ಅನ್ನೋ ರೂಲ್ಸ್ ಇತ್ತು. ಸೊ ಎದುರುಗಡೆ ಧನು ಅನ್ನೋವಂಥ ಒಂದು ಸ್ಟ್ರಾಂಗ್ ವಿಲ್ಡ್ ಪರ್ಸನ್ ಬಂದಾಗ ಈ ಕಡೆಯಿಂದ ನಾವು ಗೆಲ್ಲೋ ಕಾರಣಕ್ಕೆ ಅಭಿಷೇಕ್ ಅವ್ರನ್ನ ಕಳಿಸ್ಲೇಬೇಕಾಯಿತು. ಅನ್ಫಾರ್ಚುನೇಟ್ಲಿ ನಮಗೆ ಅಲ್ಲಿ ಗೆಲುವು ಕಾಣಲಿಲ್ಲ. ಹಾಗಂತ ಅವ್ರು ಪರ್ಫಾರ್ಮ್ ಮಾಡಲಿಲ್ಲ ಅಂತಲ್ಲ, ಹಿ ಡಿಡ್ ಹಿಸ್ ಬೆಸ್ಟ್, ಬಟ್ ಲಕ್ ವಾಸ್ ಟುವರ್ಡ್ಸ್ ದೇರ್ ಸೈಡ್. ಸೊ ಹಾಗಾಗಿ ಅವ್ರ ಕಡೆ ಗೆದ್ರು ಅಂತ ಅನಿಸುತ್ತೆ. ನಮ್ಮ ಕಡೆ ಅಷ್ಟು ಲಕ್ ಸಿಗಲಿಲ್ಲ. ಆ್ಯಂಡ್ ಟಾಸ್ಕ್ಗಳು ಕೂಡ ಹಾಗೆ ಇತ್ತು. ಬಿಕಾಸ್ ಅವರು ಒಬ್ಬರೇ ಪರ್ಫಾರ್ಮ್ ಮಾಡ್ತಿದ್ರೆ ಇಲ್ಲಿ ಇಬ್ಬರು ಪರ್ಫಾರ್ಮ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಎವ್ರಿಥಿಂಗ್ ಇಂಪ್ಯಾಕ್ಟೆಡ್. ಅವರು ಪರ್ಫಾರ್ಮ್ ಮಾಡಿದ್ರಿಂದ ನಾನು ಕೂತೆ, ಜನರ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಟಾಸ್ಕ್ ವಿಚಾರಕ್ಕೆ ಬರೀ ಚಿಯರ್ ಲೀಡರ್ ಆಗಿದೆ ಹೊರತು ನನ್ನ ಪರ್ಫಾರ್ಮೆನ್ಸ್, ನನ್ನ ಎಬಿಲಿಟಿಯಲ್ಲಿ ನಾನು ತೋರಿಸೋದಕ್ಕೆ ಆಪರ್ಚುನಿಟಿ ಸಿಕ್ಕಿಲ್ಲ.